ನಮಸ್ಕಾರ. ಈಗ ಬೆನ್ನು ಮತ್ತು ದೇಹವನ್ನು ಸಡಿಲಗೊಳಿಸಲು ಒಂದು ಸುಲಭವಾದ ವ್ಯಾಯಾಮ. ಇದನ್ನು ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಗಮನಿಸಿ. ಮೊದಲು ಕುರ್ಚಿಯಲ್ಲಿ ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಪಾದಗಳು ನೆಲದ ಮೇಲೆ ಇರಲಿ. ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಸಹಜವಾದ ಉಸಿರಾಟ ಇರಲಿ. ಈಗ ನಿಧಾನಕ್ಕೆ ನಿಮ್ಮ ಬೆನ್ನನ್ನು ಒಂಚೂರು ವಕ್ರ ಮಾಡ್ತಾ ಎದೆ ಮುಂದೆ ತಂದ್ಕೊಳ್ತಾ ಮೇಲಕ್ಕೆ ನೋಡಿ. ಹಾಗೆ ಒಂದು 5 ಸೆಕೆಂಡ್ ಅಲ್ಲೇ ಇರೋಣ. ಸಹಜವಾದ ಉಸಿರಾಟ ಇರಲಿ. 1 2 3 4 5. ಈಗ ನಿಧಾನಕ್ಕೆ ಮತ್ತೆ ನಿಮ್ಮ ಬೆನ್ನು ಗೋಳಾಕಾರಕ್ಕೆ ತಂದುಕೊಂಡು ತಲೆಯನ್ನು ಕೆಳಕ್ಕೆ ಮಾಡಿ ಗದ್ದವನ್ನು ನಿಮ್ಮ ಎದೆ ಹತ್ರ ತಂದ್ಕೊಳ್ಳಿ. ಸಹಜವಾದ ಉಸಿರಾಟ. 1 2 3 4 5. ಮತ್ತೆ ನಿಧಾನಕ್ಕೆ ಮುಂದೆ ನೋಡಿ, ವಿಶ್ರಮಿಸಿ. ಇದನ್ನು ನಾವು 2 ಬಾರಿ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಪಾದಗಳನ್ನ ನೆಲದ ಮೇಲೆ ಇಟ್ಕೊಳ್ಳಿ. 2 ಕೈಗಳನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಈಗ ಬೆನ್ನನ್ನು ಒಂಚೂರು ವಕ್ರ ಮಾಡ್ತಾ ಎದೆ ಮುಂದೆ ತಂದ್ಕೊಳ್ತಾ ಮೇಲಕ್ಕೆ ನೋಡ್ತಾ ಸಹಜವಾದ ಉಸಿರಾಟ ಇರಲಿ. 1 2 3 4 5. ಈಗ ನಿಧಾನಕ್ಕೆ ಬೆನ್ನನ್ನು ಗೋಳಾಕಾರವಾಗಿ ಮಾಡ್ಕೊಳ್ತಾ ತಲೆಯನ್ನು ಸ್ವಲ್ಪ ಕೆಳಕ್ಕೆ ಇಳಿಸ್ತಾ ತಗ್ಗಿಸ್ತಾ ಹೋಗಿ ಗದ್ದಾನ ನಿಮ್ಮ ಎದೆ ಹತ್ರ ತಂದ್ಕೊಳ್ಳಿ. ಸಹಜವಾದ ಉಸಿರಾಟ ಇರಲಿ. 1 2 3 4 5. ಇನ್ನೊಂದು ಬಾರಿ ನಿಧಾನಕ್ಕೆ ನಿಮ್ಮ ಬೆನ್ನು ಸ್ವಲ್ಪ ವಕ್ರ ಮಾಡ್ತಾ ಎದೆ ಮುಂದೆ ತಂದ್ಕೊಳ್ತಾ ಮೇಲಕ್ಕೆ ನೋಡ್ತಾ ಸಹಜವಾದ ಉಸಿರಾಟ. 1 2 3 4 5. ಈಗ ನಿಧಾನಕ್ಕೆ ನಿಮ್ಮ ಬೆನ್ನು ಗೋಳಾಕಾರವಾಗಿ ಮಾಡ್ತಾ ತಲೆಯನ್ನು ಸ್ವಲ್ಪ ಕೆಳಗೆ ತಗ್ಗಿಸ್ತಾ ಗದ್ದಾನ ಎದೆ ಹತ್ರ ತಂದ್ಕೊಳ್ಳಿ. ಸಹಜವಾದ ಉಸಿರಾಟ. 1 2 3 4 5. ಈಗ ನಿಧಾನಕ್ಕೆ ನಿಮ್ಮ ಬೆನ್ನು ನೇರವಾಗಿಟ್ಕೊಳ್ಳಿ. ವಿಶ್ರಮಿಸಿ. ಈಗ ಮತ್ತೊಂದು ವ್ಯಾಯಾಮ. ಇದನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಕುರ್ಚಿಯಲ್ಲಿ ನೇರವಾಗಿ ಕೂತ್ಕೊಳ್ಳಿ. ಪಾದ 2 ನೆಲದ ಮೇಲಿರಲಿ. 2 ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ. ನಿಧಾನಕ್ಕೆ ಈಗ ನಿಮ್ಮ ಬಲಗೈಯನ್ನು ಬಲಗಡೆಯಿಂದ ನಿಧಾನಕ್ಕೆ ಮೇಲೆತ್ತಿ ಈಗ ಒಂದು ಬದಿಗೆ ನಿಮ್ಮ ಎಡ ಬದಿಗೆ ನಿಧಾನವಾಗಿ ಸ್ವಲ್ಪ ವಾಲಿ. ಹೆಚ್ಚು ಬೇಡ, ಜಾಸ್ತಿ ಕಷ್ಟಪಟ್ಟು ಆಯಾಸಪಟ್ಟು ಮಾಡಬಾರ್ದು. ಮತ್ತೆ ನಿಧಾನವಾಗಿ ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಿಮ್ಮ ಬಲಗೈಯನ್ನು ಕೆಳಗಿಳಿಸಬೇಕು ಬಲಗಡೆಯಿಂದ. ಇದೇ ರೀತಿ ಎಡಗಡೆಯಿಂದನೂ ನಾವು ಕೈಯನ್ನು ಮೇಲೆತ್ತಿ ಬಲಕ್ಕೆ ಒಂಚೂರು ನಾವು ವಾಲ್ಬೇಕು. ಮತ್ತೆ ಕೈಯನ್ನು ನೇರ ಮೇಲೆ ತಗೊಂಡ್ಬಂದು ನಿಧಾನವಾಗಿ ಕೈಯನ್ನು ಇಳಿಸ್ಬೇಕು. ಇದನ್ನು ನಾವು ಈಗ 2 ಬಾರಿ ಮಾಡೋಣ. ಯಾವ ಒತ್ತಡನೂ ಇಲ್ಲದೆ, ಹೆಚ್ಚು ಟೆನ್ಷನ್ ತಗೊಳ್ಳದೆ ನಾವು ಆರಾಮಾಗಿ ಮಾಡಬೇಕಾಗತ್ತೆ. ಮುಖದಲ್ಲಿ ಒಂದು ಮುಗುಳ್ನಗೆ ಇಟ್ಕೊಂಡು ಮಾಡಿ. ಅತಿ ಹೆಚ್ಚು ಮಾಡೋದು ಬೇಡ. ಎಷ್ಟು ದೇಹಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ನಮ್ಮ ದೇಹನ ಅರ್ಥ ಮಾಡಿಕೊಂಡು ನಾವು ಸಹಜವಾಗಿ ಮಾಡ್ಕೊಳ್ತಾ ಹೋಗೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಕೈ 2 ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಕಾಲೆರಡು ಪಕ್ಕದಲ್ಲಿ ಜೋಡಿಸ್ಕೊಂಡು ಪಾದ ನೆಲದ ಮೇಲೆ ಇರಲಿ. ಈಗ ನಿಧಾನಕ್ಕೆ ನಿಮ್ಮ ಬಲಗೈಯನ್ನು ಬಲಗಡೆಯಿಂದ ಮೇಲಕ್ಕೆತ್ತಿ ನಿಧಾನಕ್ಕೆ ಈಗ ನಿಮ್ಮ ಎಡಬದಿಗೆ ಒಂಚೂರು ವಾಲ್ಬಹುದು. ಹಾಗೆ ಇರಿ. 1 2 3 4 5. ನಿಧಾನಕ್ಕೆ ನಿಮ್ಮ ಕೈಯನ್ನು ಮೇಲಕ್ಕೆ ತಂದ್ಕೊಳ್ಳಿ. ನಿಧಾನಕ್ಕೆ ಬಲಗೈಯನ್ನು ಬಲಗಡೆಯಿಂದ ಕೆಳಗಿಳಿಸಿ. ಇದೇ ರೀತಿ ಎಡಗೈಯನ್ನು ನಿಧಾನವಾಗಿ ಎಡಗಡೆಯಿಂದ ಎತ್ತುತ್ತಾ ನೇರವಾಗಿ ಇಟ್ಕೊಳ್ಳಿ. ಒಂಚೂರು ಬಲಗಡೆಗೆ ವಾಲ್ತಾ
ಸಹಜವಾದ ಉಸಿರಾಟ ಇರಲಿ. 1 2 3 4 5. ನಿಧಾನವಾಗಿ ಕೈಯನ್ನು ಮೇಲೆ ತಂದ್ಕೊಳ್ಳಿ, ಬೆನ್ನೇರವಾಗಿರಲಿ. ನಿಧಾನವಾಗಿ ಎಡಗೈಯನ್ನು ಎಡಗಡೆಯಿಂದ ಕೆಳಗಿರಿಸಿ. ಮತ್ತೆ ಮಾಡೋಣ. ಬಲಗಡೆಯಿಂದ ನಿಧಾನವಾಗಿ ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ ಒಂಚೂರು ಎಡಗಡೆಗೆ ವಾಲ್ಬಹುದು. ಸಹಜವಾದ ಉಸಿರಾಟ. 1 2 3 4 5. ಕೈಯನ್ನು ಮತ್ತೆ ನಿಧಾನವಾಗಿ ಮೇಲೆ ತಂದ್ಕೊಳ್ಳಿ. ನಿಧಾನವಾಗಿ ಬಲಗಡೆಯಿಂದ ಬಲಗೈಯನ್ನು ಕೆಳಗಿಳಿಸಿ. ಎಡಗೈಯನ್ನು ಎಡಗಡೆಯಿಂದ ಮೇಲೆ ತಗೊಂಡು ಹೋಗಿ ನಿಮ್ಮ ಬಲಬದಿಗೆ ಒಂಚೂರು ವಾಲ್ಬಹುದು. 1 2 3. ಸಹಜವಾದ ಉಸಿರಾಟ. 4 5. ಈಗ ನಿಧಾನಕ್ಕೆ ಕೈಯನ್ನು ನೇರವಾಗಿ ತಂದ್ಕೊಳ್ಳಿ. ನಿಧಾನವಾಗಿ ಕೈಯನ್ನು ಕೆಳಗಿರಿಸಿ. ಉಸಿರಾಟನ ಗಮನಿಸಿ, ದೇಹನ ಗಮನಿಸಿ, ವಿಶ್ರಮಿಸಿ. ಇವಾಗ ಮಾಡೋ ವ್ಯಾಯಾಮ ತುಂಬ ನಿಧಾನವಾಗಿ ಮಾಡಬೇಕು. ಹೆಚ್ಚು ಬಲ ಕೊಟ್ಟು ಹೆಚ್ಚು ತೀವ್ರವಾಗಿ ತಿರುಗೋದು ಅಂಥದ್ದೆಲ್ಲ ಮಾಡದೆ ನಿಧಾನವಾಗಿ ಸಹಜವಾಗಿ ಮಾಡ್ತಾ ಹೋಗಬೇಕು. ಇದನ್ನು ಹೇಗೆ ಮಾಡೋದು ನೋಡೋಣ. ಕುರ್ಚಿಯಲ್ಲಿ ನೇರವಾಗಿ ಕೂತ್ಕೊಳ್ಳಿ, ನೇರವಾಗಿರಲಿ. 2 ಕೈಗಳು ಮೊದಲು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ನಿಧಾನಕ್ಕೆ ಬಲಗೈಯನ್ನು ನಿಮ್ಮ ಹಿಂದೆ ತಂದ್ಕೊಳ್ಳಿ, ಬಲಗಡೆಯಿಂದ ನಿಮ್ಮ ಹಿಂದೆ ಇಟ್ಕೊಳ್ಳಿ. ಎಡಗೈಯನ್ನು ನಿಮ್ಮ ಬಲ ತೊಡೆ ಮೇಲೆ ಇಟ್ಕೊಳ್ಳಿ, ನೇರವಾಗಿ ಮಾಡ್ಕೊಳ್ಳಿ. ಈಗ ನಿಧಾನಕ್ಕೆ ನಿಮ್ಮ ಬಲಗಡೆಗೆ ಒಂಚೂರು ತಿರುಗಬಹುದು. ಸಹಜವಾದ ಉಸಿರಾಟ ಇಲ್ಲಿ. 1 2 3 4 5. ಮತ್ತೆ ಮಧ್ಯಕ್ಕೆ ಬರಬೇಕು. ಮತ್ತೆ ಕೈ 2 ನಿಧಾನವಾಗಿ ತೊಡೆ ಮೇಲೆ ತಂದ್ಕೋಬೇಕು. ಇದನ್ನು ಇದೇ ರೀತಿ ನಾವು ಎಡಗಡೆಯನ್ನು ಮಾಡ್ತೀವಿ. ಈ ಅಭ್ಯಾಸವನ್ನು ತುಂಬ ನಿಧಾನವಾಗಿ ಮಾಡಬೇಕು. ನಾನು ಹೇಳ್ದಂಗೆ ಅತಿಯಾಗಿ ತಿರುಗೋದು ಅವಶ್ಯಕವಿಲ್ಲ. ಆದ್ದರಿಂದ ನಿಮ್ಮ ದೇಹ ಎಷ್ಟು ಸಾಧ್ಯವಾಗತ್ತೋ ಅಷ್ಟು ಸಹಜವಾಗಿ ಉಸಿರಾಟ ಇಟ್ಕೊಂಡು ಆಯಾಸ ಇಲ್ಲದೆ ಮಾಡ್ಬೋದು. ಎಲ್ಲರೂ ಮಾಡೋಣ. ಈಗ ನೇರವಾಗಿ ಕೂತ್ಕೊಳ್ಳಿ, ನೇರವಾಗಿ ಇಟ್ಕೊಳ್ಳಿ. ಸಹಜವಾದ ಉಸಿರಾಟ ತಂದ್ಕೊಳ್ಳಿ. ಈಗ ಕೈ 2 ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ಬಲಗೈಯನ್ನು ಬಲಗಡೆಯಿಂದ ನಿಮ್ಮ ಹಿಂದೆ ಇಟ್ಕೊಳ್ಳಿ. ಎಡಗೈಯನ್ನು ನಿಮ್ಮ ತೊಡೆ ಮೇಲೆ ತಂದ್ಕೊಳ್ಳಿ, ನೇರವಾಗಿ ಮಾಡ್ಕೊಳ್ಳಿ. ಒಂಚೂರು ಬಲಗಡೆಗೆ ತಿರುಗಿಸಿ ನಿಮ್ಮ ದೇಹನ. ಸಹಜವಾದ ಉಸಿರಾಟ ಇರಲಿ. 1 2 3 4 5. ನಿಧಾನಕ್ಕೆ ಕೈ 2 ನಿಮ್ಮ ತೊಡೆ ಮೇಲೆ ಜೋಡಿಸ್ಕೊಂಡು ಮತ್ತೆ ಮಧ್ಯಕ್ಕೆ ನೋಡಿ. ಎಡಗಡೆಗೆ ಈಗ ಎಡಗೈಯನ್ನು ನಿಮ್ಮ ಹಿಂದೆ ಎಡಗಡೆ ತೊಗೊಂಡು ಹೋಗಿ ಬಲಗೈಯನ್ನು ನಿಮ್ಮ ಎಡ ತೊಡೆ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರೊಳಗೆ ಇಳ್ಕೊಳ್ತಾ ನೇರವಾಗಿ ಮಾಡ್ಕೊಳ್ಳಿ. ಉಸಿರಾಚೆ ಬಿಡ್ತಾ ನಿಧಾನಕ್ಕೆ ನಿಮ್ಮ ಎಡಗಡೆಗೆ ತಿರುಗಬಹುದು ಒಂಚೂರು. ಇಲ್ಲಿ ಸಹಜವಾದ ಉಸಿರಾಟ ಇರಲಿ. 1 2 3 4 5. ಮತ್ತೆ ನಿಧಾನಕ್ಕೆ ಮುಂದೆ ನೋಡಿ. 2 ಕೈಗಳನ್ನ ನಿಮ್ಮ ತೊಡೆ ಮೇಲೆ ಇಟ್ಕೋಬೋದು. ಇನ್ನೊಂದು ಸತಿ ಮಾಡೋಣ. ಬಲಗೈಯನ್ನು ನಿಮ್ಮ ಹಿಂದೆ ತಂದ್ಕೊಳ್ಳಿ, ಎಡಗೈಯನ್ನು ನಿಮ್ಮ ಬಲ ತೊಡೆ ಮೇಲೆ ಇಟ್ಕೊಳ್ಳಿ, ನೇರವಾಗಿ ಮಾಡ್ಕೊಳ್ಳಿ. ನಿಧಾನವಾಗಿ ಉಸಿರಾಚೆ ಬಿಡ್ತಾ ಬಲಗಡೆಯಿಂದ ಒಂಚೂರು ತಿರುಗಬಹುದು. ನಿಮ್ಮ ದೇಹನ ತಿರುಗಿಸಿ ಬಲಗಡೆಗೆ. ಸಹಜವಾದ ಉಸಿರಾಟ. 1 2 3 4 5. ನಿಧಾನಕ್ಕೆ 2 ಕೈಗಳನ್ನ ನಿಮ್ಮ ತೊಡೆ ಮೇಲೆ ತಂದ್ಕೊಂಡು ದೇಹನ ಮಧ್ಯಕ್ಕೆ ತಂದ್ಕೊಳ್ಳಿ. ಇದೇ ರೀತಿ ಎಡಗೈಯನ್ನು ನಿಮ್ಮ ಹಿಂದೆ ತಂದ್ಕೊಳ್ಳಿ, ಬಲಗೈಯನ್ನು ನಿಮ್ಮ ಎಡ ತೊಡೆ ಮೇಲೆ ಇಟ್ಕೊಂಡು ನೇರವಾಗಿ ಇಟ್ಕೊಳ್ಳಿ. ಉಸಿರೊಳಗೆ ಹೇಳ್ಕೊಳ್ಳಿ. ಉಸಿರಾಚೆ ಬಿಡ್ತಾ ನಿಧಾನಕ್ಕೆ ನಿಮ್ಮ ಎಡಗಡೆಗೆ ದೇಹನ ತಿರುಗಿಸಿ. ನಿಧಾನಕ್ಕೆ ಒಂಚೂರು ತಿರುಗಿಸಿ, ಹೆಚ್ಚು ಬೇಡ. ಸಹಜವಾದ ಉಸಿರಾಟ. 1 2
3, 4, 5. ನಿಧಾನಕ್ಕೆ ಎರಡೂ ಕೈಗಳನ್ನ ನಿಮ್ಮ ತೊಡೆ ಮೇಲೆ ಜೋಡಿಸ್ಕೊಳ್ಳಿ. ದೇಹ ಮಧ್ಯಕ್ಕೆ ತಂದ್ಕೊಳ್ಳಿ. ಸಹಜವಾದ ಉಸಿರಾಟ ಇರಲಿ. ದೇಹನ ಗಮನಿಸಿ, ವಿಶ್ರಮಿಸಿ.